ರೈಟ್, ಬಹಳ ಚಾರಿತ್ರಿಕವಾದ ತೀರ್ಪುಗಳನ್ನ ಕೊಟ್ರಿ ಅಂತ ಹೇಳ್ತಾ ಇದ್ರು. ಎನಿ ಹಿಸ್ಟಾರಿಕ್ ಜಜ್ಮೆಂಟ್ ಯು ರಿಮೆಂಬರ್ ಸರ್, ವಾಟ್ ಯು ಆರ್ ಫಾಂಡ್ ಆಫ್? ನಾನು ಅಂತ ಜಜ್ಮೆಂಟ್ ಕೊಟ್ಟಿರ್ಲಿಲ್ಲ. ಆದ್ರೆ ಡೆತ್ ಸೆಂಟೆನ್ಸ್ ವಿರುದ್ಧ ಇವಾಗ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ. ನನ್ನ ಅನಿಸಿಕೆಯಲ್ಲಿ ಡೆತ್ ಸೆಂಟೆನ್ಸ್ ಇರಲೇಬೇಕು, ಇಲ್ಲದ್ರೆ ಸಮಾಜದಲ್ಲಿ ಈಗ ಮರ್ಡರ್ಗಳು ಜಾಸ್ತಿ ಆಗ್ತದೆ. ಬರೀ ಜೀವಾವಧಿ ಶಿಕ್ಷೆ ಮಾತ್ರ ಇದ್ರೆ ಅದರಲ್ಲಿ ಹೇಗಾದ್ರೂ ಮುಗಿಸ್ಕೊಂಡು ಬರ್ಬೋದು ಅನ್ನೋ ಒಂದು ಇರ್ತದೆ. ಅದರಿಂದಾಗಿ ಡೆತ್ ಸೆಂಟೆನ್ಸ್ ಅನ್ನೋದು ಇರಲೇಬೇಕು. ಕಾರಣ ಇಷ್ಟೇ, ನಮ್ಮ ಕಾನೂನಿನಲ್ಲಿ ಕೂನಿ ಮಾಡಿದಂತ ವ್ಯಕ್ತಿಗೆ ಎರಡು ಶಿಕ್ಷೆ ಇರೋದು, ಒಂದು ಜೀವಾವಧಿ ಶಿಕ್ಷೆ ಅಥವಾ ಫಾಶಿ. ಇವಾಗ ಒಂದು ಗುಂಪಿನವರು ಹೇಳ್ತಾರೆ ಈ ಗಲ್ಲು ಶಿಕ್ಷೆ ಇರಬಾರ್ದು, ಯಾಕಂದ್ರೆ ಜೀವ ಕೊಟ್ಟವರು ಯಾವುದೇ ಸಮುದಾಯ, ಯಾವುದೇ ಸರ್ಕಾರ, ಯಾವುದೇ ಇದಲ್ಲ, ಅದು ದೇವರು ಕೊಟ್ಟಂತದ್ದು. ಅದನ್ನ ವಾಪಸ್ ಪಡಿಬೇಕಾದ್ರೆ ದೇವರೇ ಮಾಡ್ಬೇಕು ಹೊರತು ಸರ್ಕಾರಕ್ಕೆ ಅದರ ಕೋರ್ಟಿಗೆ ಅದರ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ನಂದೊಂದು ಪ್ರಶ್ನೆ ಅದಕ್ಕೆ ವಿರುದ್ಧವಾಗಿ, ಆ ಸತ್ತ ವ್ಯಕ್ತಿಗೆ ಅಂತ ಅಧಿಕಾರ ಐತೆ? ಅವನನ್ನ ಕೊಲ್ಲಕ್ಕೆ ಈ ಆರೋಪಿಗಳಿಗೆ ದೇವರು ಹೇಳ್ಕೊಟ್ರು. ಆದ್ರಿಂದ ನನ್ನ ಅನಿಸಿಕೆಯಲ್ಲಿ ಒಂದು ಸೂಕ್ತವಾದ ಕೇಸಲ್ಲಿ ಗಲ್ಲು ಶಿಕ್ಷೆ ಇರಲೇಬೇಕು ಅನ್ನೋದು, ಅದರಲ್ಲಿ ಮಾನವೀಯತೆ ಪ್ರಶ್ನೆ ಬರಲ್ಲ. ರೈಟ್ ಸರ್. ನಂತರ ಅಫ್ಕೋರ್ಸ್ ನೀವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಮೇಲೆ ಇಲ್ಲಿ ನಮ್ಮ ಲೋಕಾಯುಕ್ತರಾಗಿ ಪರಿಚಯ ಆಗ್ತೀರಿ. ನಮ್ಗೆ ಅಫ್ಕೋರ್ಸ್ ಆ ಟೈಮಲ್ಲಿ ವೆಂಕಟಾಚಲಯ್ಯ ಅವರು ಬಹಳ ದೊಡ್ಡ ನ್ಯೂಸ್ ಮಾಡಿದ್ರು ಇಲ್ಲಿ. ಖಂಡಿತ. ಅದಾದ್ಮೇಲೆ ನೀವು ಬರ್ತಾ ಇದ್ರಿ ಆ ಟೈಮಲ್ಲಿ ಅವರ ಉತ್ತರಾಧಿಕಾರಿಯಾಗಿ. ಬಂದಾಗ ಇವ್ರು ಏನ್ ಮಾಡ್ತಾರೆ ನಾವೆಲ್ಲ ಕಾಯ್ತಿದ್ದಾಗ ಯು ಕೇಮ್ ಅಂಡ್ ಡಿಡ್ ಸಮಥಿಂಗ್ ಸೋ ವಂಡರ್ಫುಲ್. ಪರ್ಟಿಕ್ಯುಲರ್ ನಿಮ್ಮ ಟ್ರಾನ್ಸ್ಪರೆನ್ಸಿ, ನಿಮ್ಮ ಅಕೌಂಟಬಿಲಿಟಿ, ನೀವು ಸ್ಟಾರ್ಟ್ ಮಾಡಿದಂತಹ ಸಿಸ್ಟಮ್ಸು ಎಲ್ಲ ನಮ್ಮೆಲ್ಲರಿಗೂ ಪರಿಚಯ ಇದೆ ಆ ದಿನಗಳ ಬಗ್ಗೆ. ಕರ್ನಾಟಕ ಲೋಕಾಯುಕ್ತ ಅನ್ನೋದೊಂದು ಬಹಳ ಬಲಿಷ್ಠವಾದ ಸಂಸ್ಥೆ. ರಾಷ್ಟ್ರದ ಇನ್ನು ಯಾವುದೇ ರಾಜ್ಯಗಳಲ್ಲೂ ಕೂಡ ಇಂತಹ ಒಂದು ಉತ್ತಮವಾದ ಸಂಸ್ಥೆ ಇಲ್ಲ. ಇರುವುದು ಎರಡು ಅಧಿಕಾರ. ಒಂದು ಆಡಳಿತದಿಂದ ಜನರಿಗಾಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟಿಗೆ ಹೋದ್ರೆ ಹಣ ಮಾತ್ರ ಅಲ್ಲ, 10-20 ವರ್ಷ ಬೇಕು ತೀರ್ಪು ಬರಬೇಕಾದ್ರೆ. ಆ ಹಿನ್ನೆಲೆಯಲ್ಲಿ ಬಡವರಿಗೆ ಏನಾದ್ರೂ ಆಡಳಿತದಿಂದ ಕಷ್ಟ ಆದ್ರೆ ನೇರವಾಗಿ ಅವ್ರು ಬರ್ಬೋದು ಲೋಕಾಯುಕ್ತ ಸಂಸ್ಥೆಗೆ. ಅದಕ್ಕೆ ಅಧಿಕಾರ ಇದೆ, ಯಾರ ಮೇಲೇನೂ ಆಕ್ಷನ್ ತಗೊಳ್ಬಹುದು. ಮುಖ್ಯಮಂತ್ರಿಗಳ ವಿರುದ್ಧ ತಗೊಳ್ಬಹುದು, ಮಂತ್ರಿಗಳ ವಿರುದ್ಧ, IAS IPS ಅಧಿಕಾರಿಗಳ ವಿರುದ್ಧ. ಈಗ ಆ ರೀತಿಯಿಂದ ಬಹಳಷ್ಟು ಜನರಿಗೆ ಸಹಾಯ ಮಾಡುವಂತ ಸಂದರ್ಭ ಒದಗಿ ಬಂತು. ಎರಡನೇ ಅಧಿಕಾರ ಲೋಕಾಯುಕ್ತರ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಓಕೆ, ಅದು ನಮ್ಮ ಪೊಲೀಸರು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಈ ಎರಡು ವಿಚಾರದಿಂದ ಸಮಾಜಕ್ಕೆ ಆಗುವಂತ ಕಷ್ಟಗಳನ್ನ ನಿವಾರಿಸುವಂತ ಸಂಸ್ಥೆ ಕರ್ನಾಟಕ ಲೋಕಾಯುಕ್ತ ಇತ್ತು, ಇವಾಗಿಲ್ಲ. ಅಟ್ ದಿ ಎಂಡ್ ಆಫ್ ಇಟ್ ಆಲ್ ನೀವು ನಿಮ್ ಜೊತೆ ಇದ್ದವ್ರನ್ನ ರಕ್ಷಣೆ ಮಾಡಕ್ ಆಗಲಿಲ್ಲ, ಒಂದೇ ಕಾರಣಕ್ಕಾಗಿ ನೀವು ರಿಸೈನ್ ಮಾಡ್ಬೇಕಾಗಿ ಬಂತು. ದ ಲಾಸ್ಟ್ ಪೋರ್ಷನ್ ಆಫ್ ಇಟ್, ಆ ಮೈನಿಂಗ್ ಹಗರಣ ಮತ್ತು ನಡೆದಂತ ವಿಷಯಗಳು, ಅದ್ರ ಬಗ್ಗೆ ಟಾಪ್ ಆಫ್ ದಿ ಮೈಂಡ್ ಈಗ ಏನ್ ಅನ್ಸ್ತಾ ಸರ್ ಆಫ್ಟರ್ ಆಲ್ ದೀಸ್ ಇಯರ್ಸ್? ಗಣಿಗಾರಿಕೆ ವಿಚಾರಣೆ ಮಾಡ್ತಾ ಇದ್ದಾಗ ಗೋಕುಲ್ ಅಂತ ಒಬ್ರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿ ಇದ್ರು. ಅವರು ಬೆಳಿಕೆರೆ ಪೋರ್ಟ್ ಅಲ್ಲಿ ಬಂದರಲ್ಲಿದ್ದಂತ ಅದನ್ನ ಮೇಲ್ವಿಚಾರಣೆ ನಡೆಸಿದವರು. ಅವರ ಒಬ್ರು ಮಂತ್ರಿ ಹೇಳಿದ್ರು, ಬಾ ಇಲ್ಲಿ ನನ್ನ ಹತ್ರ ಮಾತಾಡ್ಬೇಕಂತ. ಅವ್ರು ಹೇಳಿದ್ರು, ನೀವು ಎಲ್ಲಿದ್ದೀರಿ ಅಂತ. ಅವರೊಂದು ಆಫೀಸಲ್ಲಿದ್ರು. ನಾನು ಅಲ್ಲಿ ಬರಲ್ಲ, ನೀವು ದಯವಿಟ್ಟು ಇನ್ನಾಲ್ಕು ಜಾಗದಲ್ಲಿ ಹೇಳಿ, ನಾವು ಅಲ್ಲಿ ಬರ್ತೀನಿ ಅಂತ. ಅವ್ರು ಕೋಪಗೊಂಡು ಫೋನ್ ಮಾಡ್ತಾರೆ. ಫೋನ್ ಮುಖಾಂತರ ಆ ಅಧಿಕಾರಿಯನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತಾರೆ. ಅದೇ ದಿನ ನಾನು ನೇರವಾಗಿ ಗವರ್ನರ್ಗೆ ಹೋಗಿ ರಾಜೀನಾಮೆ ಕೊಟ್ಟೆ. ನನ್ನ ಅಧಿಕಾರಿಯನ್ನ ರಕ್ಷಿಸುವಂತ ಅಧಿಕಾರ ನನಗಿಲ್ಲ ಇದ್ರೆ ಈ ಹುದ್ದೆ ನನಗೆ ಬೇಡ ಅಂತ. ಕೊನೆಗೆ LK ಅದ್ವಾನಿ ಅವರು ನನಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ, ನೀವು ಯಾಕೆ ರಾಜೀನಾಮೆ ಕೊಟ್ಟು? ನಾನು ಹೇಳಿದ್ರು, ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟೆ ಸರ್. ಇಲ್ಲ, ನೀವು ವಾಪಸ್ ಪಡ್ಕೊಂಡು. ಸರ್, ಅದಾಗಲ್ಲ, ನೀವು ಆ ಅಧಿಕಾರಿಯ ಸಸ್ಪೆನ್ಷನ್ ಅನ್ನು ಸರ್ಕಾರ ವಾಪಸ್ ಪಡುವಂತೆ ಮಾಡಿ, ನಾನು ನನ್ನ ಇದನ್ನ ವಾಪಸ್ ಪಡಿತೀನಿ ಅಂತ ಮಾಡಿದ್ರು. ಅದು ಬಹಳ ಉತ್ತಮವಾದ ಸಂಸ್ಥೆ. ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ಸ್ವಲ್ಪ ಆದ್ರೂ ಆಡಳಿತದಲ್ಲಿ ಸುಧಾರಣೆ ಬರ್ಬೋದು ಅಂತ ನಾನು ತಿಳ್ತೀನಿ. ಸರ್ ಬನ್ನಿ ಸರ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಮೆತ್ತ ಮೇಲೆ ಒಂದು ಸ್ಟೆಪ್ ಇದೆ. ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಹಾ, ಒಳ್ಳೆ ಆದರ್ಶ ಪುರುಷ ಒಬ್ಬರನ್ನ ಪರಿಚಯವನ್ನ ಪ್ರೇಕ್ಷಕರಿಗೆ ಮಾಡಿಸೋದಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ. ಈ ಕಾಲದಲ್ಲಿ ಇನ್ನೂ ಇದಾರಿಗೆ ಸತ್ಯವಂತರು, ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ದಕ್ಷರಾದ ಅಧಿಕಾರಿಗಳು, ಜನರಿಗೆ ತಿಳುವಳಿಕೆ ಬರಲಿ ಅಂತ ಅನ್ನೋದು ದೃಷ್ಟಿಯಿಂದ ಇವ್ರನ್ನೆಲ್ಲ ಕರೆಸೋದು ಬಹಳ ಒಳ್ಳೆಯದು. ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ನಿಮಗೆ ತೃಪ್ತಿ ಕೊಡ್ತು ಅಂತ ಹೇಳ್ತೀನಿ. ಆದರೆ ಈ ಮೈನಿಂಗ್ ವಿಚಾರದಲ್ಲಿ ಇವತ್ತು ಕೂಡ ಕೇಸುಗಳು ಸುಪ್ರೀಂ ಕೋರ್ಟಲ್ಲಿ ಉಳ್ಕೊಂಡಿದೆ, ಇವತ್ತು ಕೂಡ ಬಿಡುಗಡೆಗಳಾಗ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ನಮಗೆ ತೃಪ್ತಿ ಆಯ್ತಾ, ನ್ಯಾಯ ದೊರಕತಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ನಾನು ಪಾಸಿಟಿವ್ ಸೈಡ್ ಅಲ್ಲಿ ಮೊದಲು ಹೇಳ್ತೇನೆ. ಈ ಗಣಿ ವರದಿಯಿಂದ
ಒಂದಂತೂ ಬದಲಾವಣೆ ಉತ್ತಮಕ್ಕೆ ಆಗಿದೆ. ಈ ಅಕ್ರಮ ಗಣಿಗಾರಿಕೆ ಎಲ್ಲ ಗಣಿಗಾರಿಕೆ ನಿಲ್ಲಿಸಿದ್ರು ನನ್ನ ವರದಿ ಹೋದ ನಂತರ. ಇವಾಗ ಕೆಲವು ಆಕ್ಷನ್ ಮಾಡಿಬಿಟ್ಟು ಗಣಿಗಾರಿಕೆ ಮಾಡಕ್ಕೆ ಕೆಲವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಿಂದ ಇವಾಗ ತಾನೇ ಯು ಸಿಂಗ್ ಅವರು ಹೇಳಿದ್ರು ಸರ್ಕಾರಕ್ಕೆ 8,000 ಕೋಟಿ ರೂಪಾಯಿ ಲಾಭ ಆಗಿದೆ. ಹೌದು, ಹಿಂದೆ ಒಂದು ವರ್ಷದಲ್ಲಿ 100 ಕೋಟಿ ಕೂಡ ಬರ್ತಾ ಇರಲಿಲ್ಲ. ಇವಾಗ ಕೆಲವೇ ವರ್ಷದಲ್ಲಿ 8,000 ಕೋಟಿ ಸರ್ಕಾರ ಖಜಾನೆಗೆ ಬಂದಿದೆ. ಆದ್ರೆ ಯಾರ್ಯಾರ ವಿರುದ್ಧ ನಾವು ಕ್ರಿಮಿನಲ್ ಕೇಸ್ ಹಾಕಿದ್ವೋ ಅದು ಇನ್ನೂ ನಡೀತಾ ಇದೆ ಹೊರತು ಏನೊಂದು ಸಮಾಧಾನ ತಂದಿಲ್ಲ. ಮತ್ತೆ ಕೆಲವರ ಬಿಡುಗಡೆ ಆಗಿದೆ, ಅದು ಬಹಳಷ್ಟು ಮನಸ್ಸಿಗೆ ಬೇಜಾರಾಗಿದೆ. ಅಷ್ಟೊಂದು ಪುರಾವೆಗಳನ್ನು ನಾವು ಅವ್ರ ಮುಂದೆ ಇಟ್ಟಿದ್ದೇವೆ, ಆದರೂ ಕೂಡ ಕೋರ್ಟ್ನವ್ರು ತಮ್ಮದೇ ಆದ ರೀತಿಯಲ್ಲಿ ಖುಲಾಸೆ ಮಾಡಿದ್ದಾರೆ. ಅದು ಸರಿಯಾ ತಪ್ಪಂತ ಕೆಲವು ಕೇಸಲ್ಲಿ ಸರ್ಕಾರ ಅಪೀಲ್ಗೆ ಹೋಗಿಲ್ಲ. ಇದು ಒಂಥರದ ತಾರತಮ್ಯ ಅಂತ ನಾನು ಕಂಡಿದ್ದೇನೆ. ಆದರೂ ಇಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ, ಆ 5 ವರ್ಷ ಅವಧಿಯಲ್ಲಿ ನನಗೆ ಬಂದ ನನ್ನ ವೃತ್ತಿಯಲ್ಲಿ ಬಂದಂತ ತೃಪ್ತಿ ಇನ್ಯಾವ ಹುದ್ದೆಯಲ್ಲೂ ಬಂದಿಲ್ಲ. ನ್ಯಾಯಾಧೀಶನಾಗಿದ್ದೆ, ನ್ಯಾಯವಾದಿ ಆಗಿದ್ದೆ. ಈಗ ಲೋಕಾಯುಕ್ತ ಮಾಡಿ ಅದನ್ನು ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದ್ದದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ನು ತೆಗೆದುಹಾಕಿಬಿಟ್ಟು ಅವರಿಗೆ ಟೂತ್ಲೆಸ್ ಮಾಡಿ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ. ಜೊತೆಗೆ ECB ಬಂದನ್ನು ಆರಂಭ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ನ್ಯಾಯ ಇಲ್ಲ ಅಂತ ತಮಗನ್ನಿಸುತ್ತೆ? ಸ್ವಾಮಿ, ಇದು ಖಂಡಿತವಾಗಿಯೂ ಆಡಳಿತೆಯಲ್ಲಿ ಇರುವವರೊಂದು ಕುತಂತ್ರ. ಲೋಕಾಯುಕ್ತ ಸಂಸ್ಥೆ 84ರಲ್ಲಿ ಹುಟ್ಟಿದಾಗ ಅದಕ್ಕೆ ಸೇರಿದಂತ ಒಂದು ಪೊಲೀಸ್ ವಿಭಾಗವನ್ನ ಮಾಡಿದ್ರು. ಆ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿರಲ್ಲ, ಅವರು ಲೋಕಾಯುಕ್ತರ ಅಧೀನದಲ್ಲಿರ್ತಾರೆ. 2016ರಲ್ಲಿ ಯಾವುದೇ ಚರ್ಚೆ ನಡೆಯದೆ, ಯಾರನ್ನೂ ಕನ್ಸಲ್ಟ್ ಮಾಡದೆ ದಿಢೀರ್ ಅಂತ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡ್ತಾರೆ. ಲೋಕಾಯುಕ್ತಕ್ಕೆ ಕೊಟ್ಟಂತ ಪೊಲೀಸ್ ಅಧಿಕಾರವನ್ನು ವಾಪಸ್ ಪಡೀತಾರೆ. ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಪಡೆದನ್ನ ವಾಪಸ್ ಪಡೀತಾರೆ. ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅನ್ನ ವಾಪಸ್ ತಗೊಳ್ತಾರೆ. ಇದೆಲ್ಲ ಮಾಡಿದ್ರು ಯಾಕಂದ್ರೆ ಆ ಭ್ರಷ್ಟಾಚಾರದಲ್ಲಿ ಇವ್ರು ಕೈವಾಡ ಬೇಡ. ಯಾಕಂದ್ರೆ ಇವ್ರು ಯಾರು ಯಾವತ್ತು ರೇಡ್ ಮಾಡ್ತಾರೋ, ಯಾರನ್ನು ಹಿಡಿತಾರೋ ಏನು ಗೊತ್ತಿಲ್ಲ. ನಮ್ದೇ ಆದ ಸಂಸ್ಥೆಗಳು. ACB ಅನ್ನೋದು ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಅದು ಹೋಮ್ ಮಿನಿಸ್ಟರ್ ಕೈ ಅಡಿಯಲ್ಲಿದೆ. ಇವಾಗ ಒಂದು ಉದಾಹರಣೆ ಹೇಳ್ತೇನೆ. ಒಬ್ರು ಮಂತ್ರಿ ಇವತ್ತು ಲಂಚ ತಗೊಳ್ತಾರೆ ಅಂದ್ರೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ನಿಮ್ಮೊಬ್ರು ಮಂತ್ರಿ ಅವ್ರು ಕೂತಿರ್ಬೋದು, ಅಲ್ಲಿ ನಿಮ್ಮೊಬ್ರು ಮಂತ್ರಿ ವಿರುದ್ಧ ನಾವು ದಾಳಿ ಮಾಡ್ತಾ ಇದ್ದೇವೆ, ದಾಳಿ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳುದಂತ. ಕೊಡ್ಬೋದು, ಕೊಟ್ರೆ ಆ ಮಾಹಿತಿ ನೇರವಾಗಿ ಅಲ್ಲಿ ಹೋಗ್ತದೆ ಮಂತ್ರಿ ಮನೆಗೆ. ಈ ಸಂಸ್ಥೆಯನ್ನ ಬಲಹೀನ ಮಾಡಬೇಕು, ಈ ಸಂಸ್ಥೆ ಬೇಡ ನಮಗೆ ಅನ್ನೋದು. ಆದ್ರೆ ನೀವು ಜನರನ್ನು ಕೇಳಿ ನೋಡಿ, ಆದ್ರೆ ಜನರ ಮಾತಿಗೆ ಬೆಲೆ ಇಲ್ಲ. ಇವತ್ತು ಅಧಿಕಾರಿ ಮನೆಯಲ್ಲೇ ಸರ್ಚ್ ಆಗ್ತದೆ, ಒಬ್ಬ ಮಂತ್ರಿ ಮನೇಲಿ ಸರ್ಚ್ ಆಗ್ತದೆ, ಅಥವಾ ಒಬ್ಬ ಶಾಸಕನ ಮೇಲೆ ಸರ್ಚ್ ಆಗ್ತದೆ. ಎಲ್ಲ ಸಾಮಗ್ರಿಗಳೆಲ್ಲ ಸಿಕ್ಕುತ್ತೆ ಮತ್ತು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇದೆ ಅಂತ ಗೊತ್ತಾಗ್ತದೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ತಿರುಗಿ ಕಣಿ ಕೇಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರನ ಕೇಳಿ ಇವರಿಗೆ ಮೆಣಸರಿ ಅರಿಲ್ಲ ನಾವು ಅಂತ ಇವರು ಕೇಳಬೇಕಾದಂಥ ಪರಿಸ್ಥಿತಿ ಇದು ಬಹಳ ಅಸಹ್ಯವಾಗಿ ಕಾಣ್ತಾ ಇದೆಯಲ್ಲ. ನಾನು ಸಂಪೂರ್ಣ ಒಪ್ತೇನೆ ನಿಮ್ಮ ವಿಚಾರ. ಆದ್ರೆ ಇದನ್ನು ಸರಿಪಡಿಸುವುದು ಯಾವುದು? ಜನರ ಒಂದು ಅಭಿಪ್ರಾಯ ಒಕ್ಕೂಟಾಗಿ ಅಭಿಪ್ರಾಯ ಬಂದ್ರೆ ಅದಕ್ಕೆ ಮಣಿದು ಮಾಡ್ಬೋದು.